ಸಮಗ್ರ ಕೃಷಿ ಮಾಹಿತಿ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಮೆಣಸಿನಕಾಯಿ ಬೆಳೆಯಲ್ಲಿ ಇತ್ತೀಚೆಗೆ ಅನೇಕ ರೈತರು ಎದುರಿಸುತ್ತಿರುವ ಅತ್ಯಂತ ಗಂಭೀರ ಸಮಸ್ಯೆಯಾದ ಬೇರು ಕೊಳೆತದ ಬಗ್ಗೆ ತಿಳಿಯೋಣ. ಮೆಣಸಿನಕಾಯಿ ಬೆಳೆ ಬಗ್ಗೆ ಇಡೀ ಸಂಚಿಕೆ ಮಾಡಿದ್ದೇವೆ. ಇದರಲ್ಲಿ ಕೀಟ ನಿರ್ವಾಹಕ ವಿಧಾನ, ಅದನ್ನು ಹೇಗೆ ಅಳವಡಿಸಬೇಕು ಮತ್ತು ಎಲ್ಲ ಕೀಟಗಳ ಬಗ್ಗೆ ವಿವರಿಸಲಾಗಿದೆ. ಅನೇಕ ರೈತರು ನನಗೆ ಕರೆ ಮಾಡಿ ಈ ಸಮಸ್ಯೆಗಳ ಬಗ್ಗೆ ಮಾತನಾಡಲು ಕಾಮೆಂಟ್ ಬಾಕ್ಸ್ನಲ್ಲಿ ಹೇಳುತ್ತಾರೆ. ಈಗ ನಾನು ಮೆಣಸಿನಕಾಯಿ ಬೆಳೆಗೆ ಬೇರು ಕೊಳೆಕೀಟ ಏಕೆ ಬರುತ್ತದೆ, ಅದನ್ನು ಪರಿಹರಿಸುವುದು ಹೇಗೆ, ಈ ಇಲಾಖೆಯಲ್ಲಿ ಎಲ್ಲ ಮಾಹಿತಿ ನೀಡಲಿದ್ದೇನೆ. ಮೆಣಸಿನಕಾಯಿಯಲ್ಲಿ ಕೆಲವು ಪ್ರಾಂತ್ಯಗಳಲ್ಲಿ 3 ದಿನಗಳ ಹಿಂದೆ ಚೆನ್ನಾಗಿದ್ದ ಸಸ್ಯಗಳು ಇದ್ದಕ್ಕಿದ್ದಂತೆ ಸಾಯುವುದನ್ನು ನಾವು ನೋಡುತ್ತೇವೆ. ಅಂದರೆ ಎಲೆಗಳು ಬೆಳೆಯುವುದಿಲ್ಲ ಅಥವಾ ಸಾಯುವುದಿಲ್ಲ, ಆದರೆ ಸಸ್ಯವು ಸ್ವತಃ ಅನಾರೋಗ್ಯಕ್ಕೆ ಒಳಗಾಗುತ್ತದೆ ಮತ್ತು ಸಾಯುತ್ತದೆ. ಅದರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತದೆ. ಅನೇಕ ಬಾರಿ ಕೆಲವು ಸಸ್ಯಗಳು ಸಣ್ಣ ಗುಂಪುಗಳಲ್ಲಿ ಸಾಯುತ್ತವೆ. ಎಲ್ಲ ಸಸ್ಯಗಳು ಸಾಯುತ್ತಿವೆ. ಅದೇ ರೀತಿ ಗಿಡದ ಬೇರನ್ನು ಸಂಪೂರ್ಣವಾಗಿ ಕಿತ್ತು ಮಧ್ಯದಲ್ಲಿ ಕತ್ತರಿಸಿದರೆ ಒಳಗೆ ಗೋಧಿ ಬಣ್ಣದ ಕಲೆಗಳು ಅಥವಾ ಕಪ್ಪು ಕಲೆಗಳು ಕಾಣಿಸುತ್ತವೆ. ಆದ್ದರಿಂದ ಕೀಟಲಕ್ಷಣ ಕಾಣಿಸಿಕೊಳ್ಳುತ್ತದೆ. ಈ ಕೀಟಗಳನ್ನು ನಾವು ವಿಲ್ಟ್ ಎಂದು ಕರೆಯುತ್ತೇವೆ. ವಿಲ್ಟ್ ಎಂದು ಕರೆಯುತ್ತಾರೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ಈ ಬೇರುಕೊಳಿತ ಕೀಟಗಳು ನೆಲದಲ್ಲಿ ಬೆಳೆಯುವ ಪಿಥಿಯಂ ಕ್ವಿಜಾರಿಯಂ ರೈಜೋಕ್ಟೋನಿಯಾ ಸೊಲಾನಿ ಹೆಸರಿನ ಸಸ್ಯಗಳಿಂದ ಬರುತ್ತವೆ. ಸೂಕ್ಷ್ಮ ಶಿಲೀಂಧ್ರ ಅಥವಾ ಬೇರುಕೊಳಿತ ಬೀಜಗಳು ಅವು ನೆಲದಿಂದ ಬರುತ್ತದೆ. ಎಲೆಗಳಿಂದ ಶೈಲೇಂದ್ರ ಕಾರಣ ಈ ಕೀಟಗಳು ಹರಡಿಕೊಂಡಿವೆ. ಸಸ್ಯದಲ್ಲಿರುವ ಕೀಟಗಳನ್ನು ಕೊಲ್ಲುವ ಬದಲು ನೆಲದಲ್ಲಿಯೇ ನಾಶಪಡಿಸಬೇಕು ಎಂದು ನಾನು ಈಗಾಗಲೇ ಹೇಳಿದ್ದೇನೆ. ಅವುಗಳ ಬೀಜಗಳನ್ನು ಮೊದಲೇ ನಾಶಪಡಿಸಬೇಕೆಂದು ನಾನು ನಿಮಗೆ ಹೇಳಿದ್ದೇನೆ. ಅಷ್ಟೇ ಅಲ್ಲ, ಸಸ್ಯಕ್ಕೆ ಪ್ರಯೋಜನಕಾರಿಯಾದ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಮತ್ತು ಮಣ್ಣಿನಲ್ಲಿರುವ ಸಸ್ಯಕ್ಕೆ ಹಾನಿಯನ್ನುಂಟು ಮಾಡುವ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆಯನ್ನು ಸಹ ತಿಳಿಸಲಾಗಿದೆ. ಅವನ್ನು ಸೇನೆಯೊಂದಿಗೆ ಹೋಲಿಸಿದ್ದೇನೆ. ಶತ್ರು ಸೈನ್ಯವು ಸಂಖ್ಯೆಯಲ್ಲಿ ದೊಡ್ಡದಾಗಿದ್ದರೆ ಮತ್ತು ಬಲಿಷ್ಠವಾಗಿದ್ದರೆ, ನಮ್ಮನ್ನು ರಕ್ಷಿಸುವ ಸೈನ್ಯವು ಸಂಖ್ಯೆಯಲ್ಲಿ ಕಡಿಮೆ ಮತ್ತು ದುರ್ಬಲವಾಗಿದೆ ಎಂಬ ಉದಾಹರಣೆಯನ್ನು ತೆಗೆದುಕೊಂಡು ನಾನು ಆ ಹೋಲಿಕೆ ಮಾಡಿದ್ದೇನೆ. ಅಂದರೆ ಸಸ್ಯಗಳ ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳು ಅವು ಸಿಲಿಯೇಟ್ಗಳು, ಬ್ಯಾಕ್ಟೀರಿಯಾಗಳು ಅಥವಾ ವೈರಸ್ಗಳಾಗಿರಬಹುದು. ಇವೆಲ್ಲವೂ ಮಣ್ಣಿನಲ್ಲಿ ದೊಡ್ಡ ಪಾತ್ರದಲ್ಲಿ ಬೆಳೆಯುತ್ತಲೇ ಇರುತ್ತವೆ. ಅದರ ಸಂಖ್ಯೆ 90ರಷ್ಟು ಆಗಿದ್ದರೆ ಅವುಗಳನ್ನು ವಿರೋಧಿಸುವ ಮೂಲಕ ಸಸ್ಯವನ್ನು ರಕ್ಷಿಸುವ ಸೂಕ್ಷ್ಮಜೀವಿಗಳ ಸಂಖ್ಯೆ 10% ಆಗಿರುತ್ತದೆ. ಇದು ತುಂಬ ಕಡಿಮೆ. ಮತ್ತು ಸಸ್ಯವನ್ನು ರಕ್ಷಿಸುವ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆಯು ತುಂಬ ಕಡಿಮೆ ಇದ್ದರೆ ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳ ವಿರುದ್ಧವೂ ನಾವು ಹೇಗೆ ಹೋರಾಡುತ್ತೇವೆ? ಇದು ಸಂಪೂರ್ಣವಾಗಿ ಬದಲಾಗಬೇಕು. ಇದಕ್ಕೆ ಒಂದೇ ಒಂದು ಕಾರಣವಿದೆ. ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಹೆಚ್ಚಾಗಿದೆ ಮತ್ತು ಪ್ರಯೋಜನಕಾರಿ ಮತ್ತು ರಕ್ಷಣಾತ್ಮಕ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಕಡಿಮೆಯಾಗಿದೆ. ಮಣ್ಣಿನಲ್ಲಿ ಇಂಗಾಲದ ಪ್ರಮಾಣ ಕಡಿಮೆಯಾಗುವುದರಿಂದ, ಆಹಾರದ ಕೊರತೆಯಿಂದ ಮತ್ತು ಮಣ್ಣು ಗಟ್ಟಿಯಾಗುವುದರಿಂದ ಮತ್ತು ಆಮ್ಲಜನಕದ ಪ್ರವೇಶವಿಲ್ಲದೆ ಈ ಪ್ರಯೋಜನಕಾರಿ ಸೂಕ್ಷ್ಮಜೀವಿಗಳ ಸಂಖ್ಯೆಯು ಕಡಿಮೆಯಾಗುತ್ತಿದೆ. ಸಸ್ಯಗಳಿಗೆ ಹಾನಿ ಉಂಟು ಮಾಡುವ ಸೂಕ್ಷ್ಮಾಣುಜೀವಿಗಳಿಗೆ ಸಸ್ಯವೇ ಆಹಾರ. ಸಸ್ಯಗಳನ್ನು ತಿನ್ನುವುದರಿಂದ ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಹೆಚ್ಚುತ್ತಿದೆ. ಹಾಗಾಗಿ ಈ ಅಸಮತೋಲನ ಉಂಟಾಗುತ್ತದೆ. ಅರ್ಥಾತ್ ಅವುಗಳ ಸಂಖ್ಯೆ ಹೆಚ್ಚುತ್ತಿರುವಾಗ ಅನುಕೂಲಗಳು ಮತ್ತು ಅನಾನುಕೂಲಗಳ ಸಂಖ್ಯೆಯು ಕಡಿಮೆಯಾಗುತ್ತಿದೆ. ಇದಕ್ಕೆ ಕಾರಣ ನಾವೇ.
ಆದ್ದರಿಂದಲೇ ಇನ್ಮುಂದೆ ಪ್ರತಿಯೊಬ್ಬ ರೈತನು ತನ್ನ ಜಮೀನಿನಲ್ಲಿ ಇಂಗಾಲದ ಪ್ರಮಾಣ 2% ಇರುವಂತೆ ನೋಡಿಕೊಳ್ಳಬೇಕು. ಇದು 1 ವರ್ಷದಲ್ಲಿ ಆಗಲು ಸಾಧ್ಯವಿಲ್ಲ. ಇದು 3-4 ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ. ಏಕೆಂದರೆ ನಮ್ಮ ಭೂಮಿಯಲ್ಲಿ 30 ವರ್ಷಗಳ ಹಿಂದೆ ಇದು 2-4%. ನಾವು ಇದನ್ನು 0.2ಕ್ಕೆ ಇಳಿಸಿದ್ದೇವೆ. ಇದನ್ನು ಪೂರ್ಣಗೊಳಿಸಲು 1 ವರ್ಷದಲ್ಲಿ ಸಾಧ್ಯವಾಗುವುದಿಲ್ಲ. ಇದು ತುಂಬ ದುಬಾರಿ ಕೆಲಸ, ಏಕೆಂದರೆ ನಾವು ಇಂಗಾಲ ಆಧಾರಿತ ರಸಗೊಬ್ಬರಗಳನ್ನು ಅಂತಹ ಪ್ರಮಾಣದಲ್ಲಿ ನೀಡಲು ಸಾಧ್ಯವಿಲ್ಲ. ಪ್ರತಿ ವರ್ಷ ಕ್ರಮೇಣ ಅದರ ಪ್ರಮಾಣವನ್ನು ಹೆಚ್ಚಿಸುವ ಮೂಲಕ ಸಸ್ಯದಲ್ಲಿ ಪ್ರಯೋಜನಕಾರಿ ಸೂಕ್ಷ್ಮಜೀವಿಗಳ ಸಂಖ್ಯೆಯು ಹೆಚ್ಚಾಗುತ್ತದೆ. ಬೇರು ಕೊಳೆತಕ್ಕೆ ಕಾರಣ ಕ್ವಿಜಾರಿಯಂ ರೈಜೋಕ್ಟೋನಿಯಾ ಸೊಲಾನಿ ಎಂಬ ಹೆಸರಿನ ಈ ಶೈಲೇಂಧ್ರಗಳು ಅನುಕೂಲಕರ ವಾತಾವರಣವಿದ್ದಾಗ ಬೆಳೆಯಬಹುದು. ಆಗ ಅವು ಸಂಖ್ಯೆ ಹೆಚ್ಚುತ್ತದೆ. ಅವಕ್ಕೆ ಸಸ್ಯದ ಮೂಲವು ಆಹಾರವಾಗಿರುತ್ತದೆ. ಬಿತ್ತನೆ ನಂತರ ಮತ್ತು ಉತ್ತಮ ಮಳೆಯ ನಂತರ ಮಳೆಯಿಂದಾಗಿ ಭೂಮಿಯಲ್ಲಿ ಹೆಚ್ಚಿನ ತೇವಾಂಶದಿಂದ ತೇವಾಂಶವು ದೀರ್ಘಕಾಲ ಉಳಿಯುವುದರಿಂದ ಎಲ್ಲ ಕಳೆಗಳು ನೆಲದಲ್ಲಿ ಹರಡುತ್ತವೆ. ಅಷ್ಟೇ ಅಲ್ಲ, ಬೇರಿನ ಹತ್ತಿರ ತಲುಪಿದಾಗ ಬೇರಿನ ರಸವನ್ನು ಹೀರಿ ತಮ್ಮ ಸಂಖ್ಯೆಯನ್ನು ಹೆಚ್ಚಿಸುತ್ತವೆ. ಅವು ಬೇರಿನ ರಸವನ್ನು ಆಹಾರವಾಗಿ ತೆಗೆದುಕೊಳ್ಳುತ್ತವೆ. ಈ ರೀತಿಯಾಗಿ ಬೇರುಗಳ ಮೂಲಕ ಕಾಂಡಗಳನ್ನು ತಲುಪಿ ಅವು ಸಸ್ಯಗಳಿಗೆ ಸೋಂಕು ತರುತ್ತವೆ. ಕೊಯ್ಲು ಮಾಡಿದ ನಂತರ ಈ ಸಿಲಿಯೇಟರ್ಗಳು ಬೀಜಕಗಳಾಗಿ ರೂಪಾಂತರಗೊಳ್ಳುತ್ತವೆ, ಅರ್ಥಾತ್ ಮೊಟ್ಟೆಯ ಹಂತಕ್ಕೆ ಬದಲಾಯಿಸಿ ನಾವು ಬಿತ್ತಿದಾಗ ಇವು ಮತ್ತೆ ನೆಲದಲ್ಲಿ ಬೆಳೆಯುತ್ತವೆ. ಇದು ಪ್ರತಿ ವರ್ಷ ನಡೆಯುತ್ತದೆ. ನಾವು ಅವನ್ನು ತಡೆಯಬೇಕಾದರೆ ಸಸ್ಯಗಳನ್ನು ರಕ್ಷಿಸುವ ಅವರ ಶತ್ರು ಸೈನ್ಯ ನಾವು ಆ ಶೈಲೇಂಧ್ರರನ್ನು ನೆಲಕ್ಕೆ ತಲುಪಬೇಕು. ರಾಸಾಯನಿಕ ಗೊಬ್ಬರದಿಂದ ಇವುಗಳನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ನಮ್ಮ ರೈತರ ಮಾನಸಿಕ ಸಮಸ್ಯೆ ಏನೆಂದರೆ, ಈ ಶೈಲೇಂಧ್ರರನ್ನು ಕೊಂದು ಬೇರೆ ಶೈಲೇಂಧ್ರರಿಗೆ ಜಮೀನು ಕೊಡಬೇಕಾದರೆ ಅದಕ್ಕೆ ಯಾರೂ ಮುಂದೆ ಬರುವುದಿಲ್ಲ. ಹಿಂದಿನ ಭಾಗದಲ್ಲಿ ಸಾವಯವ ಗೊಬ್ಬರಗಳನ್ನು ಪ್ರಾಣಿಗಳ ಸಗಣಿಯಲ್ಲಿ ಹೆಚ್ಚಿಸುವ ಸಾವಯವ ಗೊಬ್ಬರಗಳಿಗೆ ಸೇರಿಸಲು ಕೇಳಲಾಗಿದೆ ಎಂದು ಹೇಳಲಾಗಿದೆ. ಆದರೆ ಅವರು ಇದನ್ನು ಮಾಡುವುದಿಲ್ಲ. ಬೈದಲಿಗೆ ಟ್ರೈಕೋಡರ್ಮ ವಿರಿಡಿಯನ್ನು ಬೇರಿಗೆ ಹಾಕಿದರೆ ಗುಣವಾಗುತ್ತದೆ ಎಂದು ಕರೆ ಮಾಡುತ್ತಿದ್ದಾರೆ. ಇದು ತಾತ್ಕಾಲಿಕ. ನಾನು ಹೇಳಿದ್ದು, ಪ್ರತಿ ಬೆಳೆಯನ್ನು ಬಿತ್ತುವ ಮೊದಲು 500 ಕೆಜಿ ಪಶುವಿನ ಸಗಣಿಯನ್ನು ಟ್ರೈಕೋಡರ್ಮ ವಿರಿಡಿಯೊಂದಿಗೆ ಬೆರೆಸಿ ಬೆಳೆದ ನಂತರ ಮಣ್ಣಿಗೆ ನೀಡಬೇಕು. ಕೇವಲ 1 ವರ್ಷ ಮಾಡಿದರೆ ಸಮಸ್ಯೆ ಪರಿಹಾರವಾಗುವುದಿಲ್ಲ. ಇದನ್ನು ಚೆನ್ನಾಗಿ ನೆನಪಿಸಿಕೊಳ್ಳಿ ಎಂದು ಕೆಲವು ರೈತರು ಕೇಳುತ್ತಾರೆ. ಸರ್, ನೀವು ಹೇಳಿದಂತೆ 2 ಕಿಲೋ ಬೆಲ್ಲದ ಜೊತೆಗೆ 2 ಕಿಲೋಗಳಷ್ಟು ಟ್ರೈಕೋಡರ್ಮ ವಿರಿಡಿಯನ್ನು ನೀರಿನಲ್ಲಿ ತೆಗೆದುಕೊಂಡು ಅದನ್ನು 2 ದಿನ ನೆನೆಸಿ ಬೇರು ಬಳಿ ಇಟ್ಟಿದ್ದೇನೆ. ಕೀಟಗಳು ಬರುತ್ತಿವೆ. ಶತ್ರು ಸೇನೆ 90ರಷ್ಟು ನಾವು ಕೊಡುತ್ತಿರುವುದು ತೀರಾ ಕಡಿಮೆ. ಆದ್ದರಿಂದ ಅವರ ವಿರುದ್ಧ ಹೋರಾಡಲು ನಮ್ಮ ಭೂಮಿಯನ್ನು 500 ಕೆಜಿಯಷ್ಟು ಪ್ರಾಣಿಗಳ ಸಗಣಿ ಹೆಚ್ಚಿಸಿ ಭೂಮಿಗೆ ನೀಡುವುದರಿಂದ ಅವು ಸಂಖ್ಯೆ ಹೆಚ್ಚಾಗುತ್ತದೆ. ಸಸ್ಯಗಳನ್ನು ರಕ್ಷಿಸುವ ಸೂಕ್ಷ್ಮಜೀವಿಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಅಂದರೆ 2-3 ಕಿಲೋ ಕೊಟ್ಟರೂ ಪ್ರಯೋಜನವಾಗುವುದಿಲ್ಲ. 500 ಕೆಜಿ ಟ್ರೈಕೋಡರ್ಮ ಖರೀದಿಸುವುದು ಕಷ್ಟ. ನಾವು 500 ಕೆಜಿಯಷ್ಟು ಹಸುವಿನ ಸಗಣಿ ಹೆಚ್ಚಿಸಿದರೆ ಈ ಸಗಣಿಯನ್ನು 10 ದಿನಗಳವರೆಗೆ ಹೆಚ್ಚಿಸುವ ಮೂಲಕ ನಾವು ಅಂತಹ ಭಾರೀ ಮಾಲಿನ್ಯದಲ್ಲಿ ಭೂಮಿಗೆ ಬ್ಯಾಕ್ಟೀರಿಯಾವನ್ನು ನೀಡುತ್ತೇವೆ. 500 ಕೆಜಿ ಹಸುವಿನ ಸಗಣಿಯಲ್ಲಿ 10 ಕೆಜಿ ಟ್ರೈಕೋಡರ್ಮ ಮತ್ತು 10 ಕೆಜಿ ಸ್ಯೂಡೋಮೋನಾಸ್ ಹೀಗೆ ಹೆಚ್ಚಿಸುವುದರಿಂದ 500 ಕೆಜಿಗೆ 10 ಕೆಜಿ ಟ್ರೈಕೋಡರ್ಮ ವಿರಿಡಿ ಮತ್ತು 10 ಕೆಜಿ ಸ್ಯೂಡೋಮೋನಾಸ್ ಅನ್ನು ಸೇರಿಸಿ ನಂತರ ಸಂಪೂರ್ಣ 5 ಕೆಜಿ ಬ್ಯಾಕ್ಟೀರಿಯಾವಾಗಿ ಪರಿವರ್ತನೆಯಾಗುತ್ತದೆ. ಅದನ್ನು ನೀಡಬೇಕಾಗಿದೆ. ಈ ರೀತಿ ಕನಿಷ್ಠ 4 ವರ್ಷಗಳ ಕಾಲ ನಿರಂತರವಾಗಿ ನೀಡುವುದರ ಮೂಲಕ ನಿಯಂತ್ರಿಸಬಹುದು. ಒಮ್ಮೆ ಮಾಡಿದರೆ ಸಮಸ್ಯೆ ಪರಿಹಾರವಾಗುವುದಿಲ್ಲ. ಇದನ್ನು ನೆನಪಿಡಿ. ಸಮಯ ಕಳೆದಂತೆ ಕಡಿಮೆ ಸಸ್ಯಗಳು ಸಾಯುತ್ತವೆ. ಆದರೆ ಇದೊಂದೇ ದಾರಿ. ಅನೇಕ ರೈತರು ತಾಮ್ರದ ಆಕ್ಸಿಕ್ಲೋರೈಡ್ ಮತ್ತು ಮೆನ್ಕೋಜೆಬ್ ನಂತಹ ರಾಸಾಯನಿಕಗಳನ್ನು ಬೆರೆಸಿ ಸಸ್ಯದ ಬೇರುಗಳ ಬಳಿ ಅನ್ವಯಿಸುತ್ತಾರೆ ಎಂದು ಹೇಳುತ್ತಾರೆ. ಇದರಿಂದ
1 ವಾರದವರೆಗೆ ತಾತ್ಕಾಲಿಕವಾಗಿ ಕೀಟಗಳನ್ನು ನಿಲ್ಲಿಸಬಹುದು. ಪರಿಣಾಮ ಕಡಿಮೆಯಾಗುತ್ತಿದ್ದಂತೆ ಸಸ್ಯಕ್ಕೆ ಹಾನಿಕಾರಕ ಕೀಟಗಳು ಮತ್ತೆ ಬೇರುಗಳಿಗೆ ಬರುತ್ತವೆ. ಒಂದು ಅಡ್ಡ ಪರಿಣಾಮವೆಂದರೆ ಈ ರಾಸಾಯನಿಕ ಕೀಟಗಳ ನಿಯಂತ್ರಣವನ್ನು ಬೇರುಗಳ ಬಳಿ ಅನ್ವಯಿಸಿದಾಗ ಸಸ್ಯಗಳ ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳು ಅಥವಾ ವೈರಸ್ಗಳನ್ನು ಮಾತ್ರವಲ್ಲದೆ ಪ್ರಯೋಜನಕಾರಿ ಸೂಕ್ಷ್ಮಾಣುಜೀವಿಗಳನ್ನು ನಾಶಪಡಿಸುತ್ತದೆ, ಇಬ್ಬರನ್ನೂ ಕೊಲ್ಲುತ್ತವೆ. ಆದ್ದರಿಂದ ಅವು ಯಾವುದೇ ನಿರ್ದಿಷ್ಟ ಪ್ರಯೋಜನವನ್ನು ಹೊಂದಿಲ್ಲ. ನೀವು 1 ವಾರದವರೆಗೆ ಪರಿಹಾರವನ್ನು ಪಡೆಯುತ್ತೀರಿ, ಆದರೆ ಅವು ಮತ್ತೆ ಬರುತ್ತವೆ. ಇವು ಪ್ರಯೋಜನಕಾರಿ ಬ್ಯಾಕ್ಟೀರಿಯಾಗಳನ್ನು ಸಹ ಕೊಲ್ಲುತ್ತವೆ. ಆ ಎಲ್ಲ ವೈರಸ್ಗಳನ್ನು ನಿಯಂತ್ರಿಸುವ ವೈರಸ್ ಒಂದೇ ಪರಿಹಾರವಾಗಿದೆ. ಟ್ರೈಕೋಡರ್ಮ ವಿರಿಡಿ, ಟ್ರೈಕೋಡರ್ಮ ಹರ್ಜೇನಿಯಂ ಚೆನ್ನಾಗಿ ಕೆಲಸ ಮಾಡುತ್ತದೆ. ಈ ಎರಡರಲ್ಲಿ ಒಂದನ್ನು ಬಳಸಬಹುದು. ಆದ್ದರಿಂದಲೇ ಇಂದಿನ ದಿನಗಳಲ್ಲಿ ಅನೇಕ ರೈತರಿಗೆ 500 kgಯಷ್ಟು ಪಶುವಿನ ಸಗಣಿ ಕೊಡುವುದರಿಂದ ಹೆಚ್ಚೆಂದರೆ 1% ರೈತರು ಮಾತ್ರ ಬಳಸುತ್ತಿದ್ದರು, ಇಲ್ಲವೇ ಕಡಿಮೆ. ಯಾರು ಮಾಡಿದ್ದಾರೆ ಅಥವಾ ಮಾಡಿಲ್ಲ, ಇದನ್ನು ತಕ್ಷಣ ನಿಲ್ಲಿಸಬೇಕೆಂದರೆ ಇದೊಂದು ಪರಿಹಾರ, ಮತ್ತೊಂದಿಲ್ಲ. ಇದನ್ನು ಎದೆಗುಂದದೆ ಮತ್ತೆ ಮತ್ತೆ ಮಾಡಬೇಕು. ನೀವು ಲಾಭವನ್ನು ಪಡೆಯುತ್ತೀರಿ, ಆದರೆ ಇದು ಸಮಯ ತೆಗೆದುಕೊಳ್ಳುತ್ತದೆ. ಆದರೆ ಇದು ರಕ್ಷಿಸುವ ಮಾರ್ಗವಾಗಿದೆ. ಮತ್ತು ರಾಸಾಯನಿಕ ಗೊಬ್ಬರ ಹಾಕಿ ಹಣ ಖರ್ಚು ಮಾಡುವುದರಿಂದ ಆ ನಂತರ ಗಿಡಗಳು ಸಾಯುತ್ತವೆಯಾದರೂ ಪ್ರಯೋಜನವಾಗುತ್ತಿಲ್ಲ. ನಿರಾಶೆಗೊಳ್ಳದೆ ಟ್ರೈಕೋಡರ್ಮ ವಿರಿಡಿಗೆ ಅಂಟಿಕೊಳ್ಳುವುದು ಉತ್ತಮ. ಇದೀಗ ಕನಿಷ್ಠ 5 ಕಿಲೋಗಳಷ್ಟು ಟ್ರೈಕೋಡರ್ಮ ವಿರಿಡಿಯೊಂದಿಗೆ ಪ್ರಾರಂಭಿಸಿ ಮತ್ತು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿ. 5 ಕಿಲೋ ಬೆಲ್ಲ, 5 ಕಿಲೋ ಟ್ರೈಕೋಡರ್ಮ ವಿರಿಡಿ, 5 ಕಿಲೋ ಸ್ಯೂಡೋಮೋನಾಸ್, 5ರಿಂದ 10 ಕಿಲೋ ಬೆಲ್ಲವನ್ನು ತೆಗೆದುಕೊಳ್ಳುವುದು, ಏಕೆಂದರೆ ಬೆಲ್ಲವು ಕಾರ್ಬನ್ ಆಗಿದೆ. ಉಪ್ಪು ಬೆಲ್ಲವನ್ನು ತೆಗೆದುಕೊಳ್ಳಬೇಡಿ. ನೀವು ಕಪ್ಪು ಬೆಲ್ಲವನ್ನು ತೆಗೆದುಕೊಳ್ಳಬಹುದು. ಹೆಚ್ಚು ಇಂಗಾಲವನ್ನು ಹೊಂದಿರುವ ದಪ್ಪ ಬೆಲ್ಲ, ಜಿಗುಟಾದ ಬೆಲ್ಲ, 5ರಿಂದ 10 kg ಬೆಲ್ಲವನ್ನು ತೆಗೆದುಕೊಂಡು ಅದನ್ನು 1-2 ದಿನಗಳವರೆಗೆ ಡ್ರಮ್ನಲ್ಲಿ ನೆನೆಸಿಡಿ. ಇದು ದುಬಾರಿ ಕೆಲಸವಲ್ಲ, ಕಡಿಮೆ ಬೆಲೆಯಲ್ಲಿ ಸಿಗಲಿದ್ದು 1 kg 100ಕ್ಕೆ ಸಿಗಲಿದೆ. ಸಾವಿರಾರು ರೂಪಾಯಿ ಬೆಲೆ ಬಾಳುವ ರಾಸಾಯನಿಕ ಗೊಬ್ಬರ ಖರೀದಿಸಿ ಜಮೀನಿಗೆ ನೀಡಿ ಸಿಂಪರಣೆ ಮಾಡುವುದರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ. ಆದರೆ ಇದನ್ನು ನಿರಂತರವಾಗಿ ಮಾಡುವುದರಿಂದ ಒಂದು ನಿರ್ದಿಷ್ಟ ಮಟ್ಟವನ್ನು ತಲುಪಿದ ನಂತರ ಫಲಿತಾಂಶಗಳು ಗೋಚರಿಸುತ್ತವೆ. ಈ 2 ಮಾರ್ಗಗಳು ಮಾತ್ರ ಇವೆ. ಬೇರು ಕೊಳಿತಕ್ಕೆ ಕಾರಣವಾಗುವ ಎಲ್ಲ ವೈರಸ್ಗಳು ಮತ್ತು ಬ್ಯಾಕ್ಟೀರಿಯಾಗಳನ್ನು ನಿಯಂತ್ರಿಸುವ ಏಕೈಕ ಸಾಧನವಾಗಿದೆ. ಅದಕ್ಕಾಗಿಯೇ ಪ್ರತಿಯೊಬ್ಬ ರೈತರು ಇದನ್ನು ಮತ್ತೆ ಮತ್ತೆ ಮಾಡಬೇಕು. ಏಕೆಂದರೆ ಶತ್ರು ಸೈನ್ಯ ಹೆಚ್ಚು, ಅಂದರೆ ಸಸ್ಯಗಳಿಗೆ ಹಾನಿಕಾರಕವಾದ ಹಲವಾರು ಸೂಕ್ಷ್ಮಾಣುಜೀವಿಗಳಿವೆ. ಸೌಹಾರ್ದ ಸೇನೆ 10% ಕೂಡ ಇಲ್ಲ. ಆದ್ದರಿಂದ ಅವು ಸಂಖ್ಯೆಯನ್ನು ಹೆಚ್ಚಿಸಬೇಕು. ಇದನ್ನು ಹೆಚ್ಚಿಸಲು ಅದನ್ನು ನಿರಂತರವಾಗಿ 3-4 ವರ್ಷಗಳ ಕಾಲ ನೆಲದಲ್ಲಿ ನೆಟ್ಟರೆ ಮಾತ್ರ ನಾವು ಅದನ್ನು ನಿಯಂತ್ರಿಸಬಹುದು. ಅವು ಸಂಖ್ಯೆ ಹೆಚ್ಚಾಗುತ್ತದೆ ಮತ್ತು ಬೆಳೆ ಸುರಕ್ಷಿತವಾಗಿರುತ್ತದೆ. ಆದ್ದರಿಂದ ಅದನ್ನು ನಿಲ್ಲಿಸಬೇಡಿ. ಇದೊಂದೇ ದಾರಿ. ಯಾವುದೇ ವಿಜ್ಞಾನಿಗಳು ಕೇಳಲು ಬಯಸಿದರೆ ಅವರು ಕೇಳಬಹುದು. ರಾಸಾಯನಿಕ ಕೀಟನಾಶಕಗಳಿಂದ ಬೇರು ಕೊಳೆತವನ್ನು ತಡೆಯಲು ನಮಗೆ ಸಾಧ್ಯವಾಗುವುದಿಲ್ಲ. ನೀವು ಸಹ ಕೆಲಸವನ್ನು ಹಲವು ವರ್ಷಗಳಿಂದ ಮಾಡುತ್ತಿದ್ದೀರಿ. ಕಾಪರ್ ಆಕ್ಸಿಕ್ಲೋರೈಡ್ ಮತ್ತು ಮ್ಯಾಂಕೋಜೆಬ್ ಇವೆಲ್ಲವನ್ನು ಬೇರುಗಳಲ್ಲಿ ಹಾಕುವುದರಿಂದ ಸಸ್ಯಕ್ಕೆ ಹೆಚ್ಚಿನ ಹಾನಿಯಾಗುತ್ತದೆ. ಇದರಿಂದ ಯಾವುದೇ ಪ್ರಯೋಜನವಾಗಿದೆ ಎಂದಲ್ಲ. ಅವುಗಳನ್ನು ಬಿಡಿ, ಡೋಸೇಜ್ ಪ್ರಕಾರ ನೀಡಿ. ಕೀಟದ ಡೋಸೇಜ್ಗೆ ಅನುಗುಣವಾಗಿ 2 ಕಿಲೋಗಳಿಂದ 5 ಕಿಲೋ ಟ್ರೈಕೋಡರ್ಮ ವಿರಿಡಿ ಅಥವಾ ಸ್ಯೂಡೋಮೋನಸ್ ಅನ್ನು ಬೆಲ್ಲದೊಂದಿಗೆ ಡ್ರಮ್ನಲ್ಲಿ ತೆಗೆದುಕೊಂಡು 48 ಗಂಟೆ ಕಾಲ ನೆನೆಸಿದ ನಂತರ ಬೇರುಗಳ ಬಳಿ ಇಡಬೇಕು. ಅಷ್ಟೇ ಅಲ್ಲ, ನಮ್ಮ ಜಮೀನಿನಲ್ಲಿ ತೇವಾಂಶ ಹೆಚ್ಚಾಗದಂತೆ ನೋಡಿಕೊಳ್ಳಬೇಕು. ಸಾಧ್ಯವಾದಷ್ಟು ಉಳುಮೆ ಮಾಡಬೇಕು. ಕೀಟಗಳನ್ನು ನಿಯಂತ್ರಿಸಲು ನಾವು ಸಾಧ್ಯವಾದಷ್ಟು ಉಳುಮೆ ಮಾಡಬೇಕು. ಗಿಡ ಬೆಳೆದರೆ ಎತ್ತುಗಳಿಂದ ಉಳುಮೆ ಕಷ್ಟವಾಗುತ್ತದೆ. ಆದರೆ ಈಗ ರೈತರು ಈ ಪವರ್ ಟಿಲ್ಲರ್ಗಳನ್ನು ಬಳಸಿಕೊಂಡು ಸುಲಭವಾಗಿ ಕೆಲಸ ಮಾಡಬಹುದು. ಪವರ್ ಟಿಲ್ಲರ್ನ ಬ್ಲೇಡ್ಗಳನ್ನು ಬದಲಾಯಿಸುವುದರಿಂದ ಮಣ್ಣು ಚೆನ್ನಾಗಿ ಬರುತ್ತದೆ. ಇದರಿಂದ ಭೂಮಿ ಒಣಗಿ ಹೋಗುತ್ತದೆ. ಹಗಲಿನಲ್ಲಿ ಹೆಚ್ಚಿನ ಆರ್ದ್ರತೆ ಇದ್ದರೆ ಕೀಟಗಳ ಬಾಧೆ ಹೆಚ್ಚು ಇರುತ್ತದೆ. ಹೆಚ್ಚಿನ ಫೈಲ್ಗಳು, ಹೆಚ್ಚು ಸಸ್ಯಗಳು ಸಾಯುತ್ತವೆ. ಅದಕ್ಕಾಗಿಯೇ ಈ ತೇವಾಂಶವು
ಒಣಗುವವರೆಗೆ ನಾವು ಈ ಪವರ್ ಟಿಲ್ಲರ್ಗಳೊಂದಿಗೆ ಕೆಲಸ ಮಾಡಬಹುದು. ಅವು ರಕ್ತವನ್ನು ಬದಲಾಯಿಸಬಹುದು. ಇದು 30ರಿಂದ 40 ಸಾವಿರ ರುಗೆ ಲಭ್ಯವಿದೆ. ಇಬ್ಬರು ರೈತರು ಒಟ್ಟಿಗೆ ಖರೀದಿಸಬಹುದು. ಇವು ಬಹಳ ಚಿಕ್ಕವು, ಹಾಸಿಗೆಗಳ ಮೂಲಕ ಸುಲಭವಾಗಿ ಹೋಗಬಹುದು. ಹೀಗಾಗಿ ಮಣ್ಣಿನ ಮಿಶ್ರಣ ಹೀಗೆ ಮಾಡುವುದರಿಂದ ಮಣ್ಣಿನಲ್ಲಿ ತೇವಾಂಶ ಕಡಿಮೆಯಾಗುತ್ತದೆ. ಈ ರೀತಿಯಾಗಿ ಮಿಶ್ರಣದಿಂದ ಹಾನಿಕಾರಕ ವೈರಸ್ಗಳು ಸೂರ್ಯನ ಬೆಳಕಿಗೆ ಬಂದು ಸಾಯುತ್ತವೆ. ಇದನ್ನು ಮಾಡಬೇಕು. ಈಗಾಗಲೇ ಸತ್ತಿರುವ ಆ ಗಿಡಗಳನ್ನು ತೆಗೆದು ಬಿಸಾಡಬೇಕು. ಅಷ್ಟೇ ಅಲ್ಲ, ಈ ಪ್ರಕ್ರಿಯೆ ಆರಂಭಿಸಿದ ನಂತರ 10 ದಿನಗಳ ಕಾಲ ಗಿಡಗಳು ಸಾಯುತ್ತಲೇ ಇರುತ್ತವೆ. ಏಕೆಂದರೆ ಮೂಲ ವ್ಯವಸ್ಥೆಯು ಹಾನಿಗೊಳಗಾಗಬಹುದು. ಗಿಡಗಳು ನೋಡಲು ಚೆನ್ನಾಗಿರುತ್ತದೆ. ಈ ಪ್ರಯೋಗವನ್ನು ಪ್ರಾರಂಭಿಸಿದ ನಂತರ ಸಸ್ಯಗಳು ಕೆಲವು ದಿನಗಳವರೆಗೆ ಸಾಯುತ್ತಲೇ ಇರುತ್ತವೆ. ಇವುಗಳನ್ನು ಸೇರಿಸಿದ ನಂತರ ಅವು ಸಾಯುತ್ತಿವೆ. ಒಬ್ಬ ವ್ಯಕ್ತಿಯು ತುಂಬಾ ನಿರಾಶೆಗೊಳ್ಳಬಾರದು, ಏಕೆಂದರೆ ಅವು ಈಗಾಗಲೇ ಸೋಂಕಿಗೆ ಒಳಗಾಗಿದ್ದವೆ. ಹಾಗಾಗಿ ಅವುಗಳನ್ನು ಕಾಯ್ದಿರಿಸಲಾಗುವುದಿಲ್ಲ. ನಾವು ಆರೋಗ್ಯಕರ ಸಸ್ಯಗಳನ್ನು ರಕ್ಷಿಸಬಹುದು. ಅವರಿಗೆ ಕೆಲವು ಮಿತಿಗಳಿವೆ. ಈ ಮಿತಿಯನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಫಲಿತಾಂಶಗಳನ್ನು ಸಾಧಿಸಲಾಗುತ್ತದೆ. ಹೆಚ್ಚೇನು ನಿರೀಕ್ಷಿಸಲಾಗುವುದಿಲ್ಲ. 500 ಕೆಜಿ ಹಸುವಿನ ಸೈಕಣಿಯಲ್ಲಿ ಟ್ರೈಕೋಡರ್ಮ ವಿರಿಡಿ ಮತ್ತು ಸ್ಯೂಡೋಮೋನಾಸ್ ಅನ್ನು ಹೆಚ್ಚಿಸಿ. ನಾನು ಇಲಾಖೆಯಲ್ಲಿ ಹೇಳಿದಂತೆ ಪ್ರತಿ ವರ್ಷ ಬಿತ್ತನೆ ಮಾಡುವ ಮೊದಲು, ಬೆಳೆಗೆ ನೀಡುವ ಮೊದಲು ನಾವು ನೀಡಿದಾಗ ಇನ್ನೂ ಹೆಚ್ಚಿನದನ್ನು ನಿರೀಕ್ಷಿಸಬಹುದು. ಇದು 3 ವರ್ಷಗಳವರೆಗೆ ಬೆಳೆಗೆ ನಂತರ ಕೀಟ ನಿಯಂತ್ರಣ ಮಾಡಲಾಗುತ್ತದೆ. ಇದಾದ ನಂತರವೂ ಪ್ರತಿ ವರ್ಷ ನೀಡಬೇಕು. ನಿಲ್ಲಬೇಡ. ನೀವು 10 ಅಥವಾ 20 ಟನ್ ಪ್ರಾಣಿಗಳ ಸಗಣಿ ಖರೀದಿಸಲು ಸಾಧ್ಯವಿಲ್ಲ. ನಿಮಗೆ ಅಷ್ಟು ಕೂಡ ಸಿಗುವುದಿಲ್ಲ. ಪ್ರತಿ ಎಕರೆಗೆ 500 ಕೆಜಿ ಜಾನುವಾರು ಸಗಣಿ ಗಳಿಸಬೇಕು. ನೀವು ಇದನ್ನು ಸಾಗಿಸಲು ಸಾಧ್ಯವಾಗದಿದ್ದರೆ ಕೃಷಿಯು ನಿಷ್ಪ್ರಯೋಜಕವಾಗಿದೆ. ಇನ್ಮುಂದೆ ಪ್ರತಿಯೊಬ್ಬ ರೈತರು ಇದನ್ನು ಜಾರಿಗೆ ತರಬೇಕಿದೆ. ನಿಯಂತ್ರಿಸಲು ಒಂದೇ ಒಂದು ಮಾರ್ಗವಿದೆ. ಟ್ರೈಕೋಡರ್ಮ ವಿರಿಡಿ ಅಥವಾ ಟ್ರೈಕೋಡರ್ಮ ಹರ್ಜಾನಿಯಂ ಒಂದನ್ನು ತೆಗೆದುಕೊಳ್ಳಿ. ಸ್ಯೂಡೋಮೋನಾಸ್ ಕೂಡ ಸೇರಿಸಬಹುದು. ಬೆಲ್ಲದ ನೀರಿನಲ್ಲಿ 48 ಗಂಟೆಗಳ ಕಾಲ ನೆನೆಸಿ ನಂತರ ಸಾಕಷ್ಟು ನೀರು ಸೇರಿಸಿ ಮತ್ತು ಸಸ್ಯಗಳ ಬೇರುಗಳ ಬಳಿ ಇರಿಸಿ. ನಿಯಂತ್ರಣಕ್ಕೆ ಬರದಿದ್ದರೂ ಸಸ್ಯಗಳು 10 ದಿನಗಳವರೆಗೆ ಸಾಯುತ್ತಲೇ ಇರುತ್ತವೆ. ಈ ಪ್ರಯೋಗವನ್ನು 10ರಿಂದ 15 ದಿನಗಳ ನಂತರ ಮತ್ತೆ ಪುನರಾವರ್ತಿಸಲಾಗುತ್ತದೆ. ಹೀಗೆ ಮಾಡುವುದರಿಂದ ಮಾತ್ರ ಗಿಡಗಳು ಆರೋಗ್ಯಕರವಾಗಿರುತ್ತವೆ. ಏಕೆಂದರೆ ಹೊಲದಲ್ಲಿನ ಗಿಡಗಳು ಸಾಯುತ್ತವೆ. ಅಂದರೆ ಸರಿಸುಮಾರು 20 ಸಸ್ಯಗಳು ಸತ್ತರೆ ಮತ್ತು ಅವು ನೆಲದಲ್ಲಿ ಉಳಿಯುವುದಕ್ಕಿಂತ ಇದರಲ್ಲಿ ಹೂಡಿಕೆ ಮಾಡುವುದು ಉತ್ತಮ. ಅರ್ಥಾತ್ ನಾವು ನಮ್ಮ ಸ್ನೇಹಿ ಸೈನ್ಯವನ್ನು ಹೆಚ್ಚಿಸುತ್ತಿದ್ದೇವೆ, ಅದನ್ನು ನೆಲದ ಮೇಲೆ ಹೆಚ್ಚಿಸುತ್ತಿದ್ದೇವೆ. ಹೂಡಿಕೆಯನ್ನು ನಷ್ಟವೆಂದು ಪರಿಗಣಿಸಬೇಡಿ. ರಾಸಾಯನಿಕ ಶಿಲೀಂಧ್ರನಾಶಕಗಳು ಅಥವಾ ರಾಸಾಯನಿಕ ಕೀಟನಾಶಕಗಳು ಅಥವಾ ರಾಸಾಯನಿಕ ಜಂತುಹುಳಗಳು ಇವೆಲ್ಲವೂ 10 ದಿನಗಳ ನಂತರ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತವೆ. ಆದರೆ ನಾವು ತಯಾರಿಸಿ ಮಣ್ಣಿಗೆ ನೀಡುತ್ತಿರುವ ಈ ಟ್ರೈಕೋಡರ್ಮ ವಿರಿಡಿ, ಸ್ಯೂಡೋಮೋನಾಸ್ ಫ್ಲೋರೋಸೆನ್ಸ್, ಬ್ಯಾಸಿಲಸ್ ಸಬ್ಟಿಲಿಸ್ ಈ ಎಲ್ಲ ಬ್ಯಾಕ್ಟೀರಿಯಾಗಳು ಪರಿಸರ ಅನುಕೂಲಕರವಾಗಿರುವಾಗೆ ಮಣ್ಣಿನಲ್ಲಿ ಉಳಿಯುತ್ತವೆ. ಇದನ್ನು ಅರಿತು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡರೆ ಬೇರುಕೊಳಿತವನ್ನು ತಡೆಯಬಹುದು. ಇದಕ್ಕಿಂತ ಉತ್ತಮವಾದ ಮಾರ್ಗವಿಲ್ಲ. ಧನ್ಯವಾದ.